ಇವತ್ತ ನಾವು ತದ್ದಿತಾಂತ ಅನ್ನುವಂತಹ ಟಾಪಿಕ್ ಅನ್ನ ಡೀಲ್ ಮಾಡ್ತಾ ಇದೀವಿ. ಯಾವ ಟಾಪಿಕ್? ಎಸ್. ಹಂಗಾರ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗೆ ನಾಮ ಪ್ರಕೃತಿಗಳಲ್ಲಿ 2 ಪ್ರಕಾರಗಳನ್ನ ಚರ್ಚೆ ಮಾಡಿದ್ವಿ. ಎಷ್ಟು ಪ್ರಕಾರಗಳು? ಹಂಗಾರ ಕ್ರಿಯಾಪದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕರೀತಾರ, ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ. ಹಂಗಾರ ನಾಮ ಪ್ರಕೃತಿಗಳಿಗೆ ಎಷ್ಟು ವಿಧವಾದ ಪ್ರತ್ಯಯಗಳು ಸೇರುತ್ತವೆ ಅನ್ನುವಂತಹ ಚರ್ಚೆಯನ್ನು ಶುರು ಮಾಡಿದ್ರೆ 2 ಅಂತ ಆನ್ಸರ್ ಮಾಡಬೇಕು. ಎಷ್ಟು ವಿಧವಾದ ಪ್ರತ್ಯಯಗಳು ಸೇರ್ತವೆ? 2. ಹಂಗಾರೆ ನಾಮಪದದ ಮೂಲ ರೂಪಕ್ಕೆ ಏನೆಂದು ಕರೆಯುತ್ತಾರೆ? ಆನ್ಸರ್ ಮಾಡ್ಬೇಕು, ನೀವು ಗೊತ್ತಿರುತ್ತೆ ನಿಮಗೆ. ಏನಾಗುತ್ತೆ? ಹಂಗಾರೆ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತಾರ. ನಾಮ ಪ್ರಕೃತಿಗಳಿಗೆ ಎಂತಹ ಪ್ರತ್ಯಯಗಳು ಸೇರ್ತವೋ? ನಾಮ ವಿಭಕ್ತಿ ಪ್ರತ್ಯಯಗಳು. ಹಂಗಾರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ಏನಾಗುತ್ತದೆ? ವೆರಿ ಗುಡ್, ನಾಮಪದವಾಗುತ್ತದೆ. ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಎಂಬುದನ್ನು ಚರ್ಚೆ ಮಾಡಿದಾಗ ಗಮನಿಸಲಿಟ್ಕೊಳ್ಳಿ. ಯಾವುದೇ ಪ್ರತ್ಯಯಗಳು ಸೇರಿಕೊಳ್ಳದೆ ಬಂದರೆ ಸಹಜ ನಾಮ ಪ್ರಕೃತಿ, ಪ್ರತ್ಯಯಗಳು ಸೇರಿಕೊಂಡು ಬಂದ್ರ ಸಾಧಿತ ನಾಮ ಪ್ರಕೃತಿ. ಹಾಗಿದ್ರೆ ಇಲ್ಲಿ ಬಳೆ ಪ್ಲಸ್ ಅನ್ನು ಎಂಬಂತಹ ಪದವನ್ನ ಬರೀತೀನಿ ನಾನು. ಏನಾಗುತ್ತೆ? ಮಾತಾಡ್ಬೋದಲ್ಲ? ಬಳೆಯನ್ನು ಆಗುತ್ತೆ. ಹಂಗಾರೆ ಇಂತಹ ನಾಮ ಪ್ರಕೃತಿಗಳಿಗೆ ಮತ್ತೊಂದು ರೀತಿಯ ಪ್ರತ್ಯಯ ಸೇರುತ್ತೆ. ಆ ಪ್ರತ್ಯಯಕ್ಕೆ ಏನಂತಾರಪ್ಪ ಅಂದ್ರ ತದ್ದಿತ ಪ್ರತ್ಯಯ ಅಂತ ಕರೀತಾರ. ಯಾವ ಪ್ರತ್ಯಯ? ಹಂಗಾರ ತದ್ದಿತ ಪ್ರತ್ಯಯ ಸೇರಿದ್ರೆ ಏನಾಗಬಹುದು? ಅದು ವೆರಿ ಗುಡ್, ತದ್ದಿತ ಅಂತ ಆಗುತ್ತೆ. ಹಂಗಾರ ಬಳೆ ಪ್ಲಸ್ ಅನ್ನು, ಬಳೆಯನ್ನು ಅನ್ನುವಂಥದ್ದಾದ್ರೆ ಈ ನಾಮ ಪ್ರಕೃತಿ ಅನ್ನುವಂತಹ ಪದ ಬಳೆಯನ್ನ ಇಲ್ಲಿ ಕೂಡ ಬಳಸೋಣ. ಬಳೆ ಪ್ಲಸ್ ಗಾರ ಇಸ್ ಈಕ್ವಲ್ ಟು ಏನಾಗಬಹುದು? ವೆರಿ ಗುಡ್. ಭೂಮಿ ಮೇಲೆ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಕೈ ಕೊಟ್ಟರು ಬೇಜಾರು ಮಾಡ್ಕೊಳ್ತಾರಂತ ಒಬ್ಬನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಬಳೆಗಾರ. ಅಷ್ಟು ಜನ ಕೈ ಕೊಡ್ತಾರ ಅವನಿಗೆ. ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕಷ್ಟೇ, ಪಾಸಿಟಿವ್ ಆಗಿ ತಗೋಬೇಕು. ಸೊ ಜನಪದ ಸಾಹಿತ್ಯದಲ್ಲಿ ಒಂದು ಹಾಡು ಐತೆ, ಏ ಚನ್ನಿ ನಿನಗಂಡ ಮಾತುಗಾರನೇ, ಮಾತಿನಲ್ಲಿ ಮೋಡಿ ಮಾಡ ಮೋಡಿಗಾರನೇ, ಚೆನ್ನವ್ವ ನಿನಗಂಡ ಮಾತುಗಾರನೇ ಅಂತೇಳಿ. ಇಷ್ಟೇ ಹಾಡಿದವು. ಹಾಡಿನ ಸಾಲು ಇಷ್ಟೇ, ಆದ್ರೆ ಅದನ್ನ 10, 15, 20 ನಿಮಿಷ ಗಂಟಲೆ ಹಾಡ್ತಾರೆ. ಯಾಕಂದ್ರೆ ಹಳ್ಳಿಯ ಹೆಣ್ಮಕ್ಳು ಬಹಳ ಸುಂದರವಾಗಿರ್ತಾರೆ. ಹಾಗಂದ್ರೆ ಸಿಟ್ಟರು ಸುಂದರವಾಗಿರಲ್ಲ ಅಂತ ಹೇಳಲ್ಲ, ಸಿಟ್ಟಾಗ ಸುಂದರವಾಗಿರ್ತಾರೆ. ಆದ್ರೆ ಅವರ ಒಂದು ಪರಿಸರ, ಅವರ ಮಾಡುವ ಕೆಲಸ, ಅವರ ಆಚಾರ ವಿಚಾರಗಳಿಂದ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಅನ್ನುವಂಥದ್ದು ಪಾಯಿಂಟ್. ಹಂಗಾರೆ ಹೃದಯ ಪ್ಲಸ್ ಅಲ್ಲಿ ಅಂತ ಬರಿತೀವಿ. ಏನಾಗ್ಬೋದು? ಹೃದಯದಲ್ಲಿ ಆಗುತ್ತೆ. ಮತ್ತು ಹೃದಯದಲ್ಲಿ ಅನ್ನುವಂಥ ಮಾತನ್ನು ಹೇಳಿದಾಗ ನೀವು ಇದೇನಿದು ಅಂದಿರಿ. ಹಾಡಾಯ್ತಲ್ಲ, ಹೃದಯದಲ್ಲಿ ಇದೇನಿದು. ಹಂಗಲ್ಲ, ಹೃದಯದಲ್ಲಿ, ಹೃದಯ ಪ್ಲಸ್ ಅಲ್ಲಿ ಹೃದಯದಲ್ಲಿ. ಈಚೆ ಕಡೆಗೆ ನಾವು ಹೃದಯ ಅನ್ನುವಂಥ ಪದವನ್ನು ಬಳಸಿ ವಂತ ಅನ್ನುವಂತಹ ಪದ ಬಳಸಿದಾಗ ಏನಾಗ್ಬೋದು? ಯಾರು ಹೃದಯವಂತ? ವಾವ್, ಥ್ಯಾಂಕ್ ಯು. ನೀವು ಇಷ್ಟೊಂದು ಹೊಳಕತ್ತಿದ್ರೆ ಸಾಯಂಕಾಲ ನಿಮ್ಮೆಲ್ರಿಗೂ ಚಾ. ಹೃದಯವಂತ ನೋಡಿ, ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಯಾವ ರೀತಿ ಬೇಕಾದ್ರೂ ಬರಬಹುದು. ಈ ಟಾಪಿಕ್ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಅದಕ್ಕೆ ನೀವು ಏನ್ ಮಾಡ್ಬೇಕು? ಫಸ್ಟ್ ಪ್ರತ್ಯಯಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಅವಾಗಲೇ ಪ್ರತ್ಯಯಗಳು ಹೇಳಿದ್ದೀನಿ. ಗಾರ, ಕಾರ, ದಾರ, ಬಾರ, ಕೋರ, ಆರ, ವಂತ, ಈಗ, ಅಡಿಗ, ಇತ್ತಿ, ಗಿತ್ತಿ, ಗಾರ್ತಿ, ತಿ, ಎ, ಈ, ತನ, ಈಕೆ, ಉ, ಪೂ, ಮೇ, ಅಂತೆ, ಹೊರಗೆ, ಓಸ್ಕರ, ಸಲುವಾಗಿ, ಹಾಗೆ, ತನಕ, ಮಟ್ಟಿಗೆ, ಓಲ್ ಎಂಬ ಪ್ರತ್ಯಯಗಳು ಬರ್ತಾವ ಅಂತ ಹೇಳೀನಿ. ಈ ಪ್ರತ್ಯಯಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಾರ ಅನ್ನುವಂಥದ್ದು. ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರಿಸಬೇಕಾಗ್ತದೆ. ದ ಲಾಸ್ಟ್ ಎಕ್ಸಾಂಪಲ್ ಬರ್ಬಿಡೋಣ. ಕೊಲೆ ಪ್ಲಸ್ ಅನ್ನು ಅಂತ ಬರೀತೀನಿ. ಏನಾಗ್ಬೋದು? ಏನಾಗತ್ತೆ? ಕೊಲೆಯನ್ನು ಆಗುತ್ತೆ. ಹಂಗಾರೆ ಕೊಲೆ ಪ್ಲಸ್ ಗಾರ್ತಿ, ನಾವ್ಯಾರಿಗೂ ಏನು ಅಂದಿಲ್ಲ, ಎಕ್ಸಾಂಪಲ್ ಬರಾಕತ್ತೀವಿ. ಕೊಲೆ ಪ್ಲಸ್ ಗಾರ್ತಿ ಏನಾಗುತ್ತೆ? ಕೊಲೆಗಾರ್ತಿ. ಈಚೆ ಕಡೆ ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ಅಳು ಪ್ಲಸ್ ಅನ್ನು ಅಂತ ಬರಿತೀವಿ. ಏನಾಗ್ಬೋದು? ಮಾತಾಡ್ರಲ್ಲ. ಅಳು ಪ್ಲಸ್ ಅನ್ನು ವಿಭಕ್ತಿ ಪ್ರತ್ಯಯವು ಸೇರಿದೆ ಎಂಬ ಕಾರಣಕ್ಕೆ ಇದನ್ನ ನಾಮಪದವೆಂದು ಕರೆಯುತ್ತಾರೆ. ಹಂಗಾರೆ ಈಚೆ ಕಡೆಗೆ ಒಂದು ಪದ ಬರೆಯೋಣ. ಅಳು ಪ್ಲಸ್ ಬುರುಕಿ. ನಾವ್ಯಾರಿಗೂ ಏನು ಅಂದಿಲ್ಲ, ಎಕ್ಸಾಂಪಲ್ ಬರೆಯಾಕತ್ತೀವಿ. ಅಳು ಪ್ಲಸ್ ಬುರುಕಿ ಈಸ್ ಈಕ್ವಲ್ ಟು ಅಳು ಬುರುಕಿ. ಸೊ ವ್ಯಾಕರಣದ ಪರಿಭಾಷೆಯಲ್ಲಿ ಈ ರೀತಿಯಾಗಿರುವಂತಹ ಸಣ್ಣ ಸಣ್ಣ ವಿಷಯಗಳು, ಲಾಜಿಕ್ಗಳದಾವು. ಇವನ್ನೆಲ್ಲ ಅರ್ಥ ಮಾಡ್ಕೊಂತ ಬರ್ಬೇಕು. ಇವುಗಳ ಆಧಾರದ ಮೇಲ್ಗಡೆ ತದ್ದಿತಾಂತದಲ್ಲಿ ನಾವು 3 ಪ್ರಕಾರಗಳನ್ನಾಗಿ ಮಾಡ್ತೇವೆ. ಎಷ್ಟು ಪ್ರಕಾರಗಳನ್ನಾಗಿ ಮಾಡ್ತೇವೆ? 3 ಪ್ರಕಾರಗಳನ್ನಾಗಿ ಮಾಡ್ತೇವೆ. ಎಷ್ಟು ಪ್ರಕಾರಗಳು? 3. ಒಂದನೇದು ಯಾವುದು? ತದ್ದಿತಾಂತ ನಾಮ. ಎರಡನೇದು ತದ್ದಿತಾಂತ ಭಾವನಾಮ. ಮೂರನೇದು ತದ್ದಿತಾಂತ ಅವ್ಯಯ. ಹಂಗಾರ ಪ್ರತ್ಯಯಗಳ ಆಧಾರದ ಮೇಲ್ಗಡೆ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತ ಮಾಡ್ತಾರೆ. ಸೊ ಇವುಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನದಲ್ಲಿ ಇರಬೇಕು. ಪ್ರಶ್ನೆಗಳು ಬಂದ್ಬಿಡ್ತದೆ. ಈ ಹಿಂದಿನ ತರಗತಿಯಲ್ಲಿ ಪ್ರಶ್ನೆ ಕೇಳಿದ್ದಾನೆ, ಆವಾಗಲೇ ಹೇಳಿದ್ನಲ್ಲ ನಾನು ನಿಮಗೆ. ಕನ್ನಡವನ್ನ ಬಲ್ಲವನಿಗೆ ಏನೆಂದು ಕರೆಯುತ್ತಾರೆ? ಪ್ರಶ್ನೆ ಆಗಿದೆ. ಕನ್ನಡಿಗ.
ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಈ ರೀತಿ ಪ್ರಶ್ನೆ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಪ್ರಶ್ನೆ ಅಂದ್ರೆ, ಇದರ ಸ್ತ್ರೀಲಿಂಗ ರೂಪ ಕನ್ನಡವನ್ನ ಬಲ್ಲವನಿಗೆ ಕನ್ನಡಿಗನೆಂದು ಕರೆಯುತ್ತಾರೆ. ಇದರ ಸ್ತ್ರೀಲಿಂಗ ರೂಪ ಏನು ಅಂತ ಪ್ರಶ್ನೆ ಬಂದಿತ್ತು. ಏನಿದ್ರ ಸ್ತ್ರೀಲಿಂಗ ರೂಪ? ಯಾವತಿ? ಕನ್ನಡತಿ. ಹಂಗಾರ ಕನ್ನಡತಿ ಅನ್ನುವಂಥದ್ದು ಉತ್ತರ ಆಗ್ತದೆ. ಕನ್ನಡತಿ, ಕನ್ನಡವನ್ನ ಬಲ್ಲವನು ಕನ್ನಡಿಗ. ಇದರ ಸ್ತ್ರೀಲಿಂಗ ರೂಪ ಕನ್ನಡತಿ. ಪ್ರಶ್ನೆಗಳ ಸ್ವರೂಪ ಹೇಗೆ ಬರುತ್ತೆ ಅನ್ನೋದನ್ನ ನೀವು ಡಿಸ್ಕಸ್ ಮಾಡೋದಾದ್ರೆ ನೋಡಿ, ಸಂಗೊಳ್ಳಿ ರಾಯಣ್ಣ ಎಂಬ ಚಲನಚಿತ್ರದಲ್ಲಿ ದರ್ಶನ್ ಅಭಿನಯಿಸಿದ್ದಾರೆ. ಇದರಲ್ಲಿ ಅವರು ಮಾಡಿರುವಂತಹ ಪಾತ್ರ ರಾಯಣ್ಣ. ಅದರಲ್ಲಿ ಅವರು ಮಾಡಿರುವಂತಹ ವೃತ್ತಿ ಯಾವುದು ಅನ್ನುವಂತಹ ಪ್ರಶ್ನೆ ಕೇಳಿ ಆಪ್ಷನ್ ಅಲ್ಲಿ ಕೊಡಬಹುದು. ಏನ್ ವೃತ್ತಿ? ಓಲೆಕಾರ. ಹಂಗಾರೆ ಓಲೆಯನ್ನ ಒಂದು ಊರಿನಿಂದ ಮತ್ತೊಂದು ಊರಿಗೆ ತೆಗೆದುಕೊಂಡು ಹೋಗುವವನಿಗೆ ಏನೆಂದು ಕರೆಯುತ್ತಾರೆ? ಓಲೆಕಾರ. ಓಲೆಕಾರ. ಸೊ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಸಾಕಷ್ಟು ಎಕ್ಸಾಂಪಲ್ ಬಂದೈತೆ. ಸತ್ಯವಂತ ಸತ್ಯವನ್ನ ನುಡಿಯುವವನಿಗೆ ಏನಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಮಾತಾಡ್ಬೋದಲ್ಲ. ಇದರ ಸ್ತ್ರೀಲಿಂಗ ರೂಪ ಏನಂತ ಕೇಳಿದ್ರೆ ರಾಣಿ ಸತ್ಯವತಿ. ಯಾವತಿ? ಭೀಷ್ಮಾಚಾರ್ಯರು ಮದುವೆ ಆಗುವುದಿಲ್ಲ ಅಂತ ಪ್ರಮಾಣ ಮಾಡಿದ್ದ ಯಾರಿಗೆ? ಇವರಿಗೆ ಅನ್ನುವಂಥದ್ದು ಪ್ರಮಾಣ ಮಾಡ್ತಾರೆ. ಇವರ ಮೊದಲ ಹೆಸರು ದೇವವ್ರತ. ಪ್ರೀವಿಯಸ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಹಿಂಗೆ ಸತ್ಯವಂತ, ಸತ್ಯವತಿ. ಹಂಗಾರೆ ಪುಣ್ಯವಂತ ಅನ್ನುವಂತಹ ಪದ ಬರುತ್ತೆ. ಯಾವವಂತ? ಇದರ ಸ್ತ್ರೀಲಿಂಗ ರೂಪ ಏನಾಗ್ಬೋದು? ಪುಣ್ಯವತಿ. ಸೌಭಾಗ್ಯವಂತ ಅನ್ನುವಂತಹ ಪದ ಪುಲ್ಲಿಂಗ ಆದ್ರೆ ಇದರ ಸ್ತ್ರೀಲಿಂಗ ರೂಪ ಏನಂತ ಕೇಳ್ತಾರೆ? ಸೌಭಾಗ್ಯವತಿ. ಯಾವತಿ? ಸೌಭಾಗ್ಯವತಿ. ಸೊ ನೋಡಿ, ಇತ್ತೀಚೆಗೆ ಒಂದು ಪ್ರಶ್ನೆ ಬಹಳ ವೈರಲ್ ಆಗಿತ್ತು, ಅಥವಾ ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತಹ ಪ್ರಶ್ನೆ ಬಂದಿತ್ತು. ಏನಂದ್ರೆ ಸೂಲಗಿತ್ತಿ ಅಂತ ಪ್ರಶ್ನೆ ಕೇಳಿದ್ರು. ಸೂಲಗಿತ್ತಿ ಅಂತ. ಈ ಬಳ್ಳಾರಿ ಭೂಭಾಗದಲ್ಲಿ ಸೂಲಗಿತ್ತಿ ಸರಸಮ್ಮ ಅನ್ನುವಂಥ ಒಂದು ಹೆಣ್ಮಗಳಿದ್ಲು. ಸೂಲಗಿತ್ತಿ ಅನ್ನುವಂತಹ ಸ್ಥೂಲಗಿತ್ತಿ ಸರಸಮ್ಮ ಅನ್ನುವಂಥ ಒಂದು ಹೆಣ್ಮಗಳಿದ್ಲು. ಈ ಹೆಣ್ಮಗಳು ಅವತ್ತಿನ ಕಾಲಕ್ಕೆ ವಿತೌಟ್ ಹಾಸ್ಪಿಟಲ್, ವಿತೌಟ್ ಸ್ಕ್ಯಾನ್, ಅಲ್ಟ್ರಾ ಸೋನೋಗ್ರಫಿ ಏನೋ ಮಾಡ್ತಾರಲ್ಲ, ಯಾವುದೇ ರೀತಿಯಾಗಿರುವಂಥ ಎಕ್ಸ್ರೇ ಮತ್ತೊಂದು ಚೆಕ್ ಮಾಡಿದ್ರ ಸಾವಿರಾರು ಮಕ್ಕಳಿಗೆ ಜನ್ಮ ಕೊಡುವಂತಹದ್ದು ಅಂದ್ರೆ ಹೆರಿಗೆ ಮಾಡಿಸಿದ್ಲಂತ ಹೆಣ್ಮಕ್ಳಿಗೆ ಅಂತ. ಸೂಲಗಿತ್ತಿಯರು ಅಂತ ಕರೀತಾರೆ. ಈ ಸೂಲಗಿತ್ತಿಯರು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ ಅವರು. ಈ ಜಮೀನ್ದಾರು ಅಂತ ಇಂಥ ಪಿಕ್ಚರ್ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ. ಇವತ್ತಿನ ಕಾಲಕ್ಕೆ ನೀವು ಹೆಣ್ಮಕ್ಳು ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು, ಸಿಜರಿನೇ. ಅವತ್ತಿನ ಕಾಲದಲ್ಲಿ ಯಾವುದೇ ಆಸ್ಪತ್ರೆ ಇರಲಿಲ್ಲ, ಮಣ್ಣು ಮಸಿ ಇರಲಿಲ್ಲ, ಆದರೂ ಕೂಡ ನಾರ್ಮಲ್ ಡೆಲಿವರಿ ಮಾಡಿಸ್ತಿದ್ರು. ನಮ್ಮ ತಾಯಿ, ನಮ್ಮ ಅಜ್ಜಿ ಅವರೆಲ್ಲ ಕೇಳಿದ್ರೆ ಅವ್ರು ಇತಿಹಾಸ ಹೇಳ್ತಾರೆ. ನಮ್ಮನ್ನೆಲ್ಲ ಜನ್ಮ ಕೊಡಬೇಕಾದಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ನಾನು 2 ದಿನದಿಂದ ಕ್ಲಾಸಲ್ಲಿ ಹೇಳಿದ್ದೆ, ವಿದೇಶದಲ್ಲಿ ಇನ್ನೊಂದು ವಾರದಲ್ಲಿ ಡೆಲಿವರಿ ಇರುವಂಥ ಹೆಣ್ಮಕ್ಳು ಜಿಮ್ ಮಾಡ್ತಾರೆ ಅಂತ. ಇಂಡಿಯಾದಲ್ಲಿ 4 ತಿಂಗಳು 5 ತಿಂಗಳಾದ್ಮೇಲೆ ಕುಂತ್ರೆ ಹೇಳಂಗಿಲ್ಲ, ಎದುರು ಕೂರಂಗಿಲ್ಲ. ಯಾಕಂದ್ರೆ ಅದನ್ನ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಅಂತ. ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟು ಆಕ್ಟಿವ್ ಆಗಿ ಜೀವನ ಚಟುವಟಿಕೆ ನಡೀತಿರ್ತದೆ ಅಂತ. ಇದು ತದ್ದಿತ್ತ ಅಂತ ಎಂಬಂತಹ ಟಾಪಿಕ್. ರೈಟ್ಸ್, ಸೂಲಗಿತ್ತಿ ಅಂತ. ಹೀಗೆ ಪ್ರತ್ಯಯಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಂ ನಮಃ ಶಿವಾಯ್, ಬೋಲೋ ಭರತ್ ಮಾತಾ ಕಿ ಜೈ. ಹಂಗಾರೆ ತದ್ದಿತಾಂತದಲ್ಲಿ 3 ಪ್ರಕಾರಗಳು ಅಂತ ಹೇಳಿದ್ವಿ. ತದ್ದಿತಾಂತ ನಾಮ, ಭಾವನಾಮ, ಅವ್ಯಯ ಅಂತ ಹೇಳಿ. ಓಕೆ, ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನನಗೆ ಈ ವಿದ್ಯಾರ್ಥಿಗಳ ಜೀವನ ಚರಿತ್ರೆನೇ ಅರ್ಥ ಆಗ್ತಿಲ್ಲ. ನಾನು ಬಹಳ ಗಮನಿಸ್ತಾ ಇದ್ದೀನಿ. ನೋಟಿಫಿಕೇಶನ್ ಆದ್ರೆ ಮಾತ್ರ ಕೋಚಿಂಗ್ ಬರ್ತೀನಿ ಅಂತೀರಿ ನೀವು. ಆಯ್ತು, ಕೋಚಿಂಗ್ ಬರ್ತೀರಿ. ನೋಟಿಫಿಕೇಶನ್ ಆದ್ರೆ ಕೋಚಿಂಗ್ ಬರ್ತೀರಿ. ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆ ನೀವು ಯಾರು ಕೋಚಿಂಗ್ ಬರಲ್ಲ. ಈಗ ನೋಟಿಫಿಕೇಶನ್ ಆಯ್ತು, ಕ್ಲಾಸಿಗೆ ಬರಲ್ಲ, ಕುಂತು ಓದ್ತೀವಿ ಅಂತೀರಿ. ಏನ್ ನಿಮ್ದು ವರ್ತಮಾನ ಅಂತ? ಕೋಚಿಂಗ್ ಯಾವಾಗ ಬರಬೇಕು ಅಂದ್ರೆ ಬಿಫೋರ್ ನೋಟಿಫಿಕೇಶನ್ ಬರಬೇಕು. ನೀವು ನೋಟಿಫಿಕೇಶನ್ ಮುಂಚೆ ಕ್ಲಾಸ್ಗೆ ಬರಲ್ಲ, ನೋಟಿಫಿಕೇಶನ್ ಆದ್ಮೇಲೆ ಕ್ಲಾಸಿಗೆ ಬರೋದು. ಟೈಮ್ ವೇಸ್ಟ್ ಆಗುತ್ತೆ ಅಂತ ಕುಂತು ಓದ್ಕೊಳ್ಳೋದು. ನೀವು ಯಾರು ಉದ್ದಾರ ಆಗೋದಿಲ್ಲ. ನಮಗೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ನೀವು ನಮ್ಮ ಶ್ರೀಕಾಂತ್ ಸರ್ ಒಬ್ರು ಹೇಳಿದಾರಲ್ಲ, ಏನಂತ, ಈ ಫೀಲ್ಡಿಗೆ ಬರಬಾರ್ದಾಗಿತ್ತು, ಅಪ್ಪಿ ಬಂದ್ಬಿಟ್ಟಿದಾರೆ ನೀವು. ಈ ನೋಟಿಫಿಕೇಶನ್ ನೀವು ಉದ್ದಾರ ಆದ್ರೆ ಉದ್ದಾರ ಆದಂಗೆ, ಇಲ್ಲ ಅಂದ್ರೆ ಇಲ್ಲ. ಸಿಕ್ಕಾಪಟ್ಟೆ ಪೋಸ್ಟು. VAO ನೋಟಿಫಿಕೇಶನ್ ಇದೆ, PC ನಾಳೆ ಎಕ್ಸಾಮ್, PC, DAR, ಲ್ಯಾಂಡ್ ಸರ್ವೈವರು, FDSDA ಬರ್ತವು, KS PSI ಬರ್ತದೆ. ಇದರಲ್ಲಿ ಯಾವ್ದಾದ್ರು ಒಂದು ನೌಕರಿ, ಸಣ್ಣದಾಗಿರಲಿ ದೊಡ್ಡದಾಗಿರ್ಲಿ, ನೌಕರಿ. D ಗ್ರೂಪ್ ನೌಕರಿ ಮಾಡುವಂಥವ್ರಿಗೆ ಸಿಗುವಂಥ ಮರ್ಯಾದೆ IAS ನೌಕರಿ ಸಿಗೋದಿಲ್ಲ. D ಗ್ರೂಪ್ ನೌಕರಿ ಸಣ್ಣದ ದೊಡ್ಡದು ಅಂತ ಡಿವೈಡ್ ಮಾಡಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ಒಬ್ಬ ಪುಲಿಗೆರೆ ಸೋಮ ಅಂತ ಒಬ್ಬ ಕವಿ ಬರ್ತಾನೆ. ಯಾವ ಸೋಮ? ಸೋಮೇಶ್ವರ ಶತಕ ಅಂತ ಬರೀತಾನೆ. ಯಾವ ಶತಕ? ಆ ಸೋಮೇಶ್ವರ ಶತಕದಲ್ಲಿ ತುಂಬಾ ಚೆನ್ನಾಗಿರುವಂತ ಒಂದು ಪದ್ಯ ಹೇಳ್ತಾನ. ಅರೆಯಂ ಸೀಳು ಒಡಾನೆ ಆನೆ ಮೆಟ್ಟಲಬಹುದೇ ಚಾಣಗಳಿಂದಲ್ಲದೇನ್ ಕಿರುದಾಗಿರ್ದೊಡೇನು ಉಪಾಯಮನ್ನೋರ್ಮು ಕೋಟಿಗೀಡುಕ್ಕುಂ ಹೆಮ್ಮರ ನಿರ್ದಡೇನು ಅದರಿಂದ ಎತ್ತಲಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರರ ಶ್ರೀ ಚನ್ನ ಸೋಮೇಶ್ವರ ಅಂತ.
ಹಂಗಾರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅವನ ಅಂಕಿತ ನಾಮ, ಅವನ ಅಂಕಿತ ನಾಮ. ಹಂಗಾರ ಈ ಅರೆ ಅಂದ್ರೆ ಏನು ಅಂದ್ರೆ, ಅರೆ ಅಂದ್ರೆ ಬಂಡೆ ಅಂತ. ಬಂಡೆ, ಬಂಡೆಯನ್ನ ಸೀಳ್ಬೇಕಾದಾಗ ಆನೆ ಕರ್ಕೊಂಬಂದು ಆನೆ ಕಾಲಲ್ಲಿ ತುಳಸಲ್ಲ. ಕಲ್ಲು ಬಂಡೆನ ಆನೆ ಕಾಲು ತುಳಿಸಿದ್ರೆ ಆನೆ ಕಾಲು ಡ್ಯಾಮೇಜ್ ಆಗ್ಬಿಡ್ತದೆ. ಸಣ್ಣ ಚಾಣ ಅಂತ ಬರುತ್ತೆ, ಚಾಣ ಕಬ್ಬಿಣದ್ದು, ಅದನ್ನ ಇಟ್ಟು ಹೊಡೆದೆ ಅಂದ್ರೆ ಬಂಡೆ ಸೀಳಾಗುತ್ತೆ ಅಂತ. ಸಣ್ಣದು ಅಂತ ಬಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬಿಡಿ. ನೌಕರಿ ಚಿಕ್ಕದೋ ದೊಡ್ಡದೋ, ಪ್ರತಿಯೊಂದು ನೌಕರಿಗೂ 50,000 ಮೇಲೆ ಸ್ಯಾಲ್ರಿ ಐತಿ ಈಗ. ಸಣ್ಣವಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಉಪಾಯ ಮಾಡುವಂತ ಒಬ್ಬವನು ಕೋಟಿ ಜನರು ಮಾಡುವಂತ ಕೆಲಸವನ್ನ ಮಾಡಬಲ್ಲ ಅಂತ. ಪಾಯಿಂಟ್ ಟು ಬಿ ನೋಟೆಡ್. ದೊಡ್ಡದಾಗಿರುವಂತಹ ಮರದ ಬಡ್ಡಿ ಅಥವಾ ದಿಮ್ಮಿಯನ್ನ ಎತ್ತಲಿಕ್ಕೆ ಸಣ್ಣದಾದ ಹಾರಿಕೋಲನ್ನ ಬಳಸ್ತಾರೆ ಅಂತ. ನಾವು ಸಣ್ಣದಾದ ಹಾರಿಕೋಲನ್ನು ಬಳಸ್ತಾರೆ. ಹಾರಿಕೋಲ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಕಬ್ಬಿಣದಲ್ಲಿ ಮಾಡಿರ್ತಾರೆ, ಅದಕ್ಕೆ ಸನ್ನೆ ಅಂತ ಕರೀತಾರೆ. ಸಣ್ಣದು ದೊಡ್ಡದು ಅನ್ನುವಂಥದ್ದಿಲ್ಲ ಹುದ್ದೆಗಳಲ್ಲಿ, ದೊಡ್ಡದು ಸಣ್ಣದು. ಅದಕ್ಕೆ ಬಸವಣ್ಣ ಹೇಳಿದ್ದು ಕಾಯಕವೇ. ನಾವ್ ಯಾವ ಕಾಯಕ ಮಾಡ್ತೀವ ಅದನ್ನ ಕೈಲಾಸ ಅಲ್ಲೇ ಕೈಲಾಸ ಕಂಡುಬಿಡ್ಬೇಕು ಅಂತ. ಸುಮಾರು ಜನ ನನ್ನ ಬಂದು ಕೇಳಿದಂಥವ್ರಿಗೆ, ನಿನ್ನೆ ಯಾರೋ ಒಬ್ರು ಬಂದು ಕೇಳಿದ್ರು ನೋಡಿ, ಸರ್ ನಾನು ವಕೀಲರು LLB ಮಾಡ್ಬೇಕಂತ ಮಾಡಿದ್ದೀನಿ, ಮಾಡ್ಲೇಬೇಡ ನಾನು ಮಾಡುವಂದೆ. ಅವರು ಇಲ್ಲ ಸರ್ ನಾ ಹೊರಗೊಬ್ಬ ಬೇಡ ಅಂತಾನು. ಪ್ರತಿಯೊಬ್ಬರು ತಮ್ಮ ಮಾಡುವಂಥ ಕೆಲಸದಲ್ಲಿ ಆತ್ಮತೃಪ್ತಿ ಇಲ್ಲ. ನೀವು ಪರೀಕ್ಷೆ ಮಾಡ್ರಿ, ಕಂಡಕ್ಟರ್ನ ಕೇಳಿಸ್ಕೊ ಹೋಗಿ, ಸರ್ ನಾನು ಕಂಡಕ್ಟರ್ ಆಗ್ಬೇಕಂತ ಮಾಡೀನಿ ಅಂತ ಕೇಳ್ರಿ, ಮೊದ್ಲು ಬೇಡ ಅಂತ ನಾವು. ಯಾಕಂದ್ರೆ ಅವನ ಪ್ರಕಾರ ಅವನಷ್ಟು ಟಫೆಸ್ಟ್ ಜಾಬ್ ಮತ್ತೊಂದಿಲ್ಲ ಅಂತ ಅವನ ಪ್ರಕಾರ. ಡ್ರೈವರ್ನ ಕೇಳ್ರಿ, ಸರ್ ನಾನು ಡ್ರೈವರ್ ನೌಕರಿ ಮಾಡ್ಬೇಕಂತ ಮಾಡೀನಿ, ಸತ್ರು ಮಾಡಬೇಡ ಅಂತ ನಾವು. ಪಾಠ ಮಾಡೋ ಮೇಸ್ಟ್ರನ್ನ ಕೇಳಿ, ಸರ್ ನಾ ಪಾಠ ಮಾಡ್ಬೇಕಂತ ಮಾಡೀನಿ, ಸತ್ರು ಮಾಡಬೇಡ ಅಂತ ನಾವು. ಈ ವಿಡಿಯೋಗ್ರಾಫರ್ ಬರ್ತಾರಲ್ಲ ಅವ್ರನ್ನ ಕೇಳಿ, ನಾವು ವಿಡಿಯೋಗ್ರಾಫರ್ ಮಾಡ್ಬೋದು. ಈಗ ನಾವು ಟ್ರೆಂಡಲ್ಲಿ ಅವ್ರ ಟ್ರೆಂಡ್ ಇದೆ, ಅವ್ರು ಮಾಡ್ಬೋದು. ಅಡ್ವೊಕೇಟ್ರನ್ನ ಕೇಳಿ, ಬೇಡ ಇದನ್ನೇನು ಮಾಡ್ತೀವಿ, ಬೇರೆ ಕೆಲಸ ಮಾಡ್ಬೇಕಂತ. PSIಗಳನ್ನ ಕೇಳಿ, ಈಗ ಪ್ರೆಸೆಂಟ್ಲಿ ನೀವು PSI ಓದ್ತಿದ್ದೀರಲ್ಲ, PSI ಅವ್ರನ್ನ ಕೇಳಿ, ಸರ್ ನಾ PSI ಓದ್ತಿದ್ದೇನೆ ಅಂತಂದ್ರೆ, ಯಾಕೆ ಓದ್ತೀವೋ ಮರೆ, ಬೇರೆ ನೌಕರಿ ಮಾಡುವ ಅಂತಾರ ಅವ್ರು. ಯಾರಿಗೂ ತಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ವಿದ್ಯಾರ್ಥಿಗಳನ್ನ ಕೇಳಿ, ನಾನು ಯಾರೋ ವಿದ್ಯಾರ್ಥಿ ಆಗ್ಬೇಕಂದ್ರೆ ಹೋಗೋ ಮರೆ ಅಂತಾರೆ. ರೈತನ ಕೇಳಿ, ಒಂದು ಉದಾಹರಣೆ, ರೈತನ ಕೇಳಿ, ನಾನು ರೈತನ ಆಗ್ಬೇಕಂತ ಮಾಡಿದ್ದೀನಿ, ಬೇಡ ಅಂತಾರ. ಯಾಕ ಈ ಮಳೆಗಾಲದಲ್ಲಿ ಏನ್ ರೈತಕ್ಕೆ ನೌಕರಿ ತಗೊಂಡು ಹೋಗಂತಾರ ಅವ್ರು. ಮತ್ತೆ ಯಾವುದ್ರಲ್ಲೂ ತೃಪ್ತಿ ಇಲ್ಲ ಅಂದ್ರೆ ಮನುಷ್ಯನ ಜೀವನ ಹೆಂಗಂತ. ಅದಕ್ಕೆ ನನ್ನ ಅಭಿಪ್ರಾಯ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇತ್ತಂದ್ರೆ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ನಾವು ಸಕ್ಸಸ್ ಅಂದ್ರೆ ಗ್ಯಾರಂಟಿ ಆಗ್ತೀವಿ. ಇಟ್ಸ್ ಮೈ ಒಪಿನಿಯನ್. ಹಂಗಾರ ತದ್ದಿತಾಂತದಲ್ಲಿ 3 ಪ್ರಕಾರಗಳು ಅಂತ ಹೇಳಿದ್ವಲ್ಲ, 3 ಪ್ರಕಾರಗಳು. ಒಂದನೇದು ತದ್ದಿತಾಂತ ನಾಮ, ಎರಡನೇದು ತದ್ದಿತಾಂತ ಭಾವನಾಮ, ಮೂರನೇದು ತದ್ದಿತಾಂತ ಅವ್ಯಯ. ಹಂಗಾರ ತದ್ದಿತಾಂತ ನಾಮಕ್ಕೆ ಬರುವಂತಹ ಪ್ರತ್ಯಯಗಳು ಯಾವ್ಯಾವು ಅಂದ್ರೆ ಗಾರ, ಕಾರ, ದಾರ, ಭಾರ, ಕೋರ. ಬರಿತೀನಿ ಸಮಾಧಾನ. ಆರ, ವಂತ, ಈಗ, ಅಡಿಗ, ಇತ್ತಿ, ಗಿತ್ತಿ, ಗಾರ್ಥಿ, ತಿ, ಎ, ಈ, ಬುರುಕಿ. ಇಷ್ಟು ಪದಗಳು ಸೇರಿ ಆಗುವಂತಹ ಪದವನ್ನ ತದ್ದಿತಾಂತ ನಾಮಗಳು ಅಂತ ಕರೀತಾರೆ. ಹಂಗಾರೆ ಇವಕ್ಕ ಎಲ್ಲದಕ್ಕೂ ಒಂದೊಂದು ಪದವನ್ನು ಬರ್ಕೋವಂತ ಹೋಗೋಣ. ಗಾರ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾಮಗಳು ನಿಮಗೆ, ಹಾಡುಗಾರ. ಮಾತಾಡ್ಬೋದಲ್ಲ, ಯಾವ ಗಾರ? ನಿನ್ನಂಗ ಮಾತುಗಾರ, ನನ್ನಂಗ ಹಾಡುಗಾರ, ನಿನ್ನಂಗ ಮಾತುಗಾರ. ನೋಡ್ಲಿಕ್ಕೆ ಸೊಗಸಾಗಿ ಕಂಡ್ರೆ ಸೊಗಸುಗಾರ, ಮೋಜನ ಮಾಡ್ತಾ ಇದ್ರೆ ಮೋಜುಗಾರ. ಸೊಗಸುಗಾರ ಅನ್ನೊಂದು ಪಿಕ್ಚರ್ ಐತಲ್ಲ. ಓಕೆ. ಕಾರ ಅಂದ್ರೆ ಓಲೆಕಾರ. ಯಾವ ಕಾರ? ಇನ್ನೊಂದು ಪದ ಹೇಳ್ಬೋದಲ್ಲ, ಸಾಹುಕಾರ. ಯಾವ ಕಾರ? ದಾರಕ್ಕೆ ಏನ್ ಹೇಳ್ಬೋದು? ಜಮೀನ್ದಾರ. ಇನ್ನೊಂದು ಮಾತಾಡ್ರಲ್ಲ, ಯಾವ ದಾರ? ವೆರಿ ಗುಡ್. ಭಾರ ಅಂದ್ರೆ ದೇಹ ಭಾರ. ಯಾವ ಭಾರ? ಎಷ್ಟೋ ಮಂದಿಗೆ ದೇಹ ಭಾರ, ಮನಸ್ಸಿಗೆ ಬಂದ ತಿಂತಾವ್, ಕುಂತ್ರ ಹೇಳಕ್ ಬರೋದಿಲ್ಲ, ಎದ್ರ ಅಂದ್ರಾಕ್ ಬರೋದು. ಇದು ಒಂದಿಷ್ಟು ಜನರ ಸಮಸ್ಯೆ. ಇನ್ನೂ ಕೆಲವೊಬ್ಬರು ಜನ ಸಮಸ್ಯೆ, ದೇಹ ಬೆಳೆಸ್ಬಿಟ್ಟಿರ್ತಾರೆ ಹಿಂಗ, ಅವ್ರು ಓಡೋದ್ ಹಿಂಗ ಓಡತಿರ್ತಾರ. ಅವ್ರಿಗೆ ಹಂಗ ಯಾರು ಸಿಕ್ಕರೆ ಧಗ್ಗನ ಹೊಡೆದ್ಬಿಡಂಗ. ಅವ್ರಿಗೆ ಮುದುಕರು ಮೂಡ್ರು ಓಡ್ತಿರ್ತಾವ, ಕುತ್ಕೊಂಡ್ ಹೋಗ್ಬಿಡೋದು, ಹೇಳಿ ಹೋಗು. ಆ ಮುದುಕಿ ಏನ್ ಮಾಡಿತ್ತು ಪಾಪ ಅಂತ. ಇಂಥ ನನ್ನ ಮಕ್ಕಳು ನೋಡಿ ನಮ್ಮ ಪುಲಿಗಿರ ಸೋಮ ಇನ್ನೊಂದು ಬರೀತಾನವ. ಇಂಥ ನನ್ನ ಮಕ್ಕಳು ನೋಡಿ ಏನಂದ್ರೆ, ಇರಿಯಲ್ ಬಲ್ಲೋಡೆ ವೀರನಾಗೋ, ದರಿವಳ್ ನಾನ ಚಮತ್ಕಾರ ಬಲ್ಲೋಡೆ ಮಂತ್ರಿ ಆಗೋ, ಯುಗೋ ಆಗೋ, ಒಂದು ನಮ್ ಕೋಪ ಮಂತರಿ ಅರಿಸಡ್ಡೋರ್ಗಳಿಗೆಲ್ಲೋಡೆ ಯೋಗಿ ಅಪ್ಪುದರೆ, ಈ ತರ ಬಲ್ಲರಪ್ಪನ ಅಪ್ಪದೆ ಹರರ ಚನ್ನ ಸೋಮೇಶ್ವರ. ಬಹಳ ಬ್ಯೂಟಿಫುಲ್. ಹೊಸಗನ್ನಡದಲ್ಲಿ ಕೇಳ್ಕೋಬೇಕು ನೀವು. ಹಳೆಗನ್ನಡ ನಿಮ್ಗೆ ಅರ್ಥ ಆಗಲ್ಲ ಅಂತ ಸ್ಪೀಡ್ ಹೇಳ್ಬಿಡಪ್ಪ. ಹಳೆಗನ್ನಡ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಸ್ಪೀಡ್ ಹೇಳ್ಬಿಡೋದು. ಇದ್ರ ಹೊಸಗನ್ನಡದ ಏನಂದ್ರೆ, ಯಾರನ್ನಾದರೂ ನೋಡಿದಾಗ ನಿನಗೆ ಚುಚ್ಚಬೇಕು ಎಂಬಂತಹ ಮನಸ್ಥಿತಿ ಬಂದ್ರೆ ನೀನು ಸೈನ್ಯಕ್ಕೆ ಸೇರು ಅಂತ. ನಾವು ಇರಿಯಲ್ ಬಲ್ಲೋಡೆ ವೀರನ. ಯಾರನ್ನ ನೋಡ್ತೀಯಾ ಚುಚ್ಚಬೇಕು ಅನಿಸ್ತದ, ಸೈನಿಕ ಹೋಗು. ಸೈನ್ಯದಲ್ಲಿ ಏನ್ ಕೆಲಸ? ಚುಚ್ಚೋದೆ. ಚುಚ್ಚಿದೆ ಅಂದ್ರೆ ನಿನ್ಗೆ ಬಹುಮಾನ ಕೊಡ್ತಾರ.
ಇಲ್ಲಿ ಪಾಪ ಮುದುಕರು ಮುಡಿ ಹೊಂಡಿರ್ತಾವ್ರ ದಿಕ್ಕಿ ಹೊಡ್ಕೊಂತ ಹೋದ ಬದ್ಲಿ ಅಲ್ಲಿ ಹೋಗು ಬಾರ್ಡರ್ ದಾಟಿದ್ರೆ ಎತ್ತಿ ಕುಸುಮದ ಕೆಲಸ. ಗುದ್ದು ಎದಿಗೆದಿ ಗುದ್ದು, ಎಷ್ಟು ಗುತ್ತಿಯ ಗುದ್ದು, ಎಷ್ಟು ಗುತ್ತಿಯೋ ಅಷ್ಟು ಬಹುಮಾನ. ಬ್ಯೂಟಿಫುಲ್. ಹಿರಿಯಲ್ ಬಲ್ಲೋಡೆ ವೀರನ. ಇಲ್ಲಪ್ಪ ನನಗೆ ನಾನಾ ಚಮತ್ಕಾರ ಬಲ್ಲೋಡೆ ಕೆಪಾಸಿಟಿ ಐತಿ, ಧರೆಯೋಳ್ ನಾನಾ ಚಮತ್ಕಾರ ಬಲ್ಲೋಡೆ ಮಂತ್ರಿ ಆಗ. ನಿನಗೆ ಚಮತ್ಕಾರವನ್ನ ಮಾಡೋ ಕೆಪಾಸಿಟಿ ಇದೆಯಾ? ಮಂತ್ರಿ ಆಗ. ಮಂತ್ರಿ. ಈಗ ತಮಿಳ್ನಾಡು ನೀರು ಕೇಳ್ಯಾರ, ಬಿಡೋದಿಲ್ಲ ಅನ್ಬೇಕು ಮಂತ್ರಿ ಅದವ. ಬಿಟ್ಟು ಬಿಡ್ರಿ ಅಂದ್ರೆ ಅವ ಮಂತ್ರಿನಲ್ಲವ, ಕಂತ್ರಿನ ನಮಗ ಅವ. ನಮಗೆ ಕುಡಿಯಕ್ಕೆ ನೀರಿಲ್ಲ, ಅದನ್ನ ಸಮರ್ಥನೆ ಮಾಡ್ಕೋಬೇಕು. ಏನಂತ ಸಮರ್ಥನೆ ಮಾಡ್ಕೋಬೇಕು? ವಿ ಡೋಂಟ್ ಹ್ಯಾವ್ ವಾಟರ್, ದಟ್ಸ್ ವೈ ವಿ ವೋಂಟ್ ಗಿವ್. ನಮಗೆ ಕುಡಿಯಕ್ಕೆ ನೀರಲ್ಲ, ನಾವು ನಿಮಗೆ ಕೊಡಲ್ಲ ಅಷ್ಟೇ. ಅವ ಏನ್ ಮಾಡ್ಕೊಂತಾನ ಮಾಡ್ಕಿರ್ಲಿ. ಸುಪ್ರೀಂ ಕೋರ್ಟ್ ಹೋಗೋಣ ಹೋದ್ರೆ ಒಂದು ಮಿನಿಮಮ್ 1 ತಿಂಗಳು 1.5 ತಿಂಗಳು ಹೋಗತ್ತೆ. ಅಲ್ಲಿ ಮಟ್ರ ನಮ್ ನೀರು ಸಿಗ್ತಾವಲ್ಲ ಕುಡಿಯಕ ಅಂತ. ಅಷ್ಟೊಳಗೆ ಯಾವ್ದೋ ಒಂದು ದೊಡ್ಡ ಮಳೆಗಳಿ ಆಯ್ತು ಅಂತಂದ್ರೆ ತಗೊಂಡು ಹಾಳಾಗಿ ಹೋಗ್ರಿ ಅಂತ ಬಿಟ್ಬಿಡೋದು. ಫಸ್ಟ್ ನಾವು ಬದುಕ್ಬೇಕು, ಆಮೇಲೆ ಮತ್ತೊಬ್ಬರನ್ನ ಬದುಕ್ಲಿಕ್ಕೆ ಕೊಡ್ಬೇಕ. ನಮಗ ಉಣ್ಣಕ್ ರೊಟ್ಟಿಲ್ಲ, ಅವ್ರಿಗೆಲ್ಲಿಂದ ಕೊಡೋದು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಸಖತ್ ಹೇಳ್ತಾನ ನಾವು. ಏನಂದ್ರೆ ನಿನಗೆ ರಾಜನಾಗಬೇಕು ಅನ್ನುವಂತಹ ಆಸೆ ಇದ್ರೆ ಕೋಪ ಮಾಡ್ಕೋಬಾರ್ದು. ರಾಜ ಒಟ್ಟ ಕೋಪ ಮಾಡ್ಕೋಬಾರ್ದು. ಯುಭವಾಗ ಒಂದಡ ಕೋಪ ಮುಂತಾರೆ. ಯೋಗಿ ಆಗ್ತೀನಿ ಅನ್ಕೊಂಡ್ರೆ ಯೋಗಿ, ಮತ್ತ ಉತ್ತರ ಪ್ರದೇಶದ ಆ ಯೋಗಿ ಅಲ್ಲ ನಾ ಹೇಳೋದು. ಯೋಗಿ ಆಗ್ತೀನಿ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ ಮತ್ಸರಗಳನ್ನ ನಿಯಂತ್ರಣ ಇಟ್ಕೊಂಡ್ಬಿಡು ಅಂತ ನಾವು. ಈ ರೀತಿಯಾಗಿ ನಿನ್ನಲ್ಲಿ ಯಾವ ಕೆಪಾಸಿಟಿ ಇದೆಯೋ ಆ ಹುದ್ದೆಯನ್ನು ನೀ ಅಲಂಕರಿಸು ಅಂತ. ಆ ಹುದ್ದೆನ ಅಲಂಕರಿಸು. ಹಾಗಾಗಿ ದೇಹ ಭಾರ, ಮನಸ್ಸು ಭಾರ, ಅವ್ರವ್ರ ಪಾಡ್ ಪಾಪ ಅವ್ರದು. ದಾಳಿಕೋರ, ಲಂಚಕೋರ, ನೀಚಕೋರ, ಬಂಡುಕೋರ ಅಲ್ವೇ? ಹಂಗಾರೆ ನೋಡಿ, ಆರನ್ ಕಟ್ಟಿಗೆಯಿಂದ ಮಾಡುವವನು ಕಮ್ಮಾರ. ಮಾತಾಡಕ ಬಾಯಿ ಇದೆ ಅನ್ಕೊಂತೀನಿ, ಕಮ್ಮಾರ. ಯಾವಾರ? ಚರ್ಮದಿಂದ ಮಾಡುವವನು ಯಾರು? ಮಣ್ಣಿನಿಂದ ಮಾಡುವವನು ಕುಂಬಾರ. ಹಂಗಾರೆ ವಂತ ಅಂತ ಐತಿ. ಏನ್ ಬರಿಬೋದು? ಹೇಮಂತ ಅಲ್ವ ಯಪ್ಪ, ಹೃದಯವಂತ. ಹೇಮ ಪ್ಲಸ್ ವಂತ, ಹೇಮಂತ. ಹೆಂಗ ಬಿಡುತ್ತೆ? ಹೆಂಗ ಏನ್ ತೀರ ಏನಾಗುತ್ತದು? ಗುಣವಂತ. ಗುಣವಂತ. ಆಮೇಲೆ ಹೃದಯವಂತ, ಬುದ್ಧಿವಂತ, ಭಾಗ್ಯವಂತ. ಲೆಕ್ಕವನ್ನ ಮಾಡುವವನು ಲೆಕ್ಕಿಗ, ಛಲವಾಗಿ ಕಾಣುವವನು ಚೆನ್ನಿಗ. ಅವಾಗ ತಾನೇ ಹೇಳಿದೆ, ಅಡಿಗ ಅನ್ನುವಂತ ಪದವನ್ನು ಕೇಳಿದ್ದಾರೆ. ಕನ್ನಡವನ್ನ ಬಲ್ಲವನಿಗೆ ಪ್ರೈಮರಿ ಸ್ಕೂಲ್ ಒಂದು ಹೂವನ್ನು ಮಾರುತ ಹೂವಾಡಗಿತ್ತಿ, ಹೂವಾಡಿಗ, ಹಾವಾಡಿಗ, ಹೂವಾಡಿಗ, ಹಾವಾಡಿಗ. ಇದರ ಸ್ತ್ರೀಲಿಂಗ ರೂಪವೇ ಹೂವಾಡಗಿತ್ತಿ, ಹಾವಾಡಗಿತ್ತಿ, ಅಗಸಗಿತ್ತಿ, ಒಕ್ಕಲಗಿತ್ತಿ, ಪಾತರಗಿತ್ತಿ. ರೈಟ್. ಗಾರ್ತಿ ಅಂತಿದೆ. ಏನ್ ಬರಿಬೋದು? ಮೋಸಗಾರ್ತಿ. ಹಂಗನ್ಬಾರ್ದಪ್ಪ, ಹಾಡುಗಾರ್ತಿ ಅಂತ ಬರಿಬೋದಲ್ಲ. ಹಾಡುಗಾರ್ತಿ. ಹಾಡನ್ನು ಉತ್ತಮವಾಗಿ ಹಾಡುವವಳೆ ಹಾಡುಗಾರ್ತಿ. ಯಾವ ಗಾರ್ತಿ? ಕೊಲೆಗಾರ್ತಿ ಅಲ್ಲ. ಪದಗಳು ಅರ್ಥ ಹುಡ್ಕೊಂತ ಹೋಗೋದು ಬೇಡ, ಪದಗಳು ಹುಡ್ಕೊಂತ ಹೋಗ್ಬೇಡ. ತಿ ಅಂತ ಐತೆ. ಸತ್ಯವನ್ನು ನುಡಿಯುವಂತವನು ಸತ್ಯವಂತ. ಇದರ ಸ್ತ್ರೀಲಿಂಗ ರೂಪ ಯಾವತಿ? ಪುಣ್ಯವಂತ. ಪದ ಸ್ತ್ರೀಲಿಂಗ ರೂಪ ಯಾವತಿ? ಪುಣ್ಯವತಿ. ಇಲ್ಲಿ ಐತ್ ನೋಡ್ರಿ. ಜಾಣ ಅನ್ನುವಂತಹ ಪದ ಸ್ತ್ರೀಲಿಂಗ ಆಗ್ಬೇಕಂದ್ರ ಜಾಣೆ. ಹಂಗಾರ ಸತ್ಯವಂತ ಅನ್ನುವಂಥದ್ದು ಸ್ತ್ರೀಲಿಂಗ ರೂಪ ಏನು? ಸತ್ಯವಂತೆ. ಯಾವಂತೆ? ಮಾತಾಡಬಹುದು. ಸತ್ಯವಂತೆ. ಐತ್ ನೋಡ್ರಿ. ಅರಸ ಅನ್ನೋದು ಪುಲ್ಲಿಂಗ, ಅರಸಿ ಅನ್ನೋದು ಸ್ತ್ರೀಲಿಂಗ. ನಮ್ಮ ಕುಮಾರವ್ಯಾಸ ಬರಿತಾ ಹೋಗ್ತಾನೆ, ಅರಸಿ ಬಿಡು ಬಿಡು ಖಾತೆಯನ್ನು ವಿಸ್ತರಿಸಲಿಕ್ಕೆ ತಮ್ಮಣ್ಣನಾಗ್ನೇಗಿರಿಯ ದಾಂಟಿದೆ ಹೋಗಿ ನಾನು ಕಲಿ ಭೀಮ ಅಂತ ಬರೀತಾನೆ. ದ್ರೌಪದಿಗೆ ಸಹಾಯ ಮಾಡುವ ಸನ್ನಿವೇಶದಲ್ಲಿ ಬಹಳ ಬ್ಯೂಟಿಫುಲ್ ಬರೀತಾನೆ. ಅರಸಿ. ಅರಸ ಪದ ಸ್ತ್ರೀಲಿಂಗ ರೂಪ ಅರಸಿ. ಹಂಗಾರ ಮುದುಕ ಅನ್ನುವಂತಹ ಪದ ಸ್ತ್ರೀಲಿಂಗ ರೂಪ ಏನು? ಮುದುಕಿ. ಹಂಗಾರ ಅಳುಬುರುಕಿ. ಯಾವ ಬುರುಕಿ? ಅಂಜು ಬುರುಕಿ. ಯಾವ ಬುರುಕಿ? ಆಸಿ ಬುರುಕಿ ಅನ್ನುವಂತಹ ಪದಗಳು ಬರ್ತವು. ಈ ರೀತಿ ತದ್ದಿತಾಂತ ನಾಮ ಎಂಬುದಕ್ಕೆ ಇರುವಂತಹ ಪ್ರತ್ಯಯಗಳು. ರೈಟ್.